ಇವಾಗ ನಾವು 10 ರೂಪಾಯಿ 20 ರೂಪಾಯಿಗೆ ಹೋಗ್ಬಿಟ್ಟು ಯಾರೋ ದೊಡ್ಡದಾಗೆ ದರೋಡೆ ಮಾಡ್ಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ. ಇವಾಗ ನಾವು 50 ರೂಪಾಯಿ ಲಾಸ್ ಆಗಿದ್ರೆ ಅದು ಜಾಸ್ತಿ ಆಗಿದ್ರೆ ಯಾರನ್ನ ಹೋಗ್ಕೊಳ್ಳೋಣ ನಾವು? ಇವಾಗ CM ಬರ್ತಾರೆ, ಯಾರು ಬರ್ತಾರೆ ಬೋಲ್ ಇವಾಗ? ಸಿಕ್ಕಾಪಟ್ಟೆ ಕಷ್ಟ ಇದೆ, ಸಾಯೋಕ್ಕಾಗಲ್ವೇ? ದೇವ್ರು ಭಗವಂತ ಕೊಟ್ಟ ಜೀವ ಇದು, ಅವನ ತಗೋರು ಬದುಕಬೇಕು, ಮೊದಲಾಡಬೇಕಷ್ಟೇ. 20 ರೂಪಾಯಿ ಗುಡ್ಡೆ ಇತ್ತು ಅಂತ ತೊಗೊಂಬಂದು, ಅದೇ ನಮ್ಮ ಜೀವನ ಬನಶಂಕರಿಗೆ ಬಂದರೆ 20 ರೂಪಾಯಿ ಗುಡ್ಡೆ ಇರೋದನ್ನೇ ತೊಗೊಂಡು ಹೋಗೋದು. ನಾವು ಯಾವತ್ತೂ ತರಕಾರಿ ಅಂಗಡಿಗೆ ಹೋಗಿ 100 ರೂಪಾಯಿ ಕೊಟ್ಟೆಲ್ಲ ತೊಗೊಂಡೋಗಲ್ಲ. ಮೊದಲು ಎಷ್ಟು ಡೈಲಿ ದುಡಿಮೆ ಆಗ್ತಾ ಇತ್ತು, ಈಗ ಹೆಂಗಿದೆ? ಇವಾಗ ದುಡಿಮೆನೇ ಇಲ್ಲ ರೀ, ಸುಮ್ಮನೆ ಗ್ಯಾಸ್ ಹಾಕೊಂಡು ತಿರುಗ್ತಾ ಇದ್ದೀವಿ ಅಷ್ಟೇ. ಲಾಕ್ಡೌನಲ್ಲೂ ಈ ಥರ ಆಗಿಲ್ಲ? ಇಲ್ಲ ಲಾಕ್ಡೌನಲ್ಲಿ ಯಾವತ್ತೂ ಹೀಗೆ ಇಷ್ಟೇನು ಹೆಂಗೋ ಹಾಲು ಮೊಸರುಗಾನ ಕಾಸಾಗೋದು. ಇವಾಗ ಹಾಲು ಮೊಸರೆಲ್ಲ ಗ್ಯಾಸ್ಗೆ ಕಾಸಿಲ್ಲ. ಮೀಟರ್ಗಳಲ್ಲಿ ಗೋಡೆ ಹಾಕಿಬಿಟ್ಟಿದ್ದಾರೆ. ನಾವು 1000 ರೂಪಾಯಿ ಗ್ಯಾಸ್ ಹಾಕ್ತಾ 500 ರೂಪಾಯಿ ಗ್ಯಾಸೇ ಬರ್ತಾ ಇರೋದು, ಎಲ್ಲ ಮಿಕ್ಕಿದೆಲ್ಲ ಹೇರೆ. ಸರ್, ಈಗ 1 to ಡಬಲ್ ರೇಟ್ ಆಗಿದೆ, ಆದರೆ ಬಾಡಿಗೆ ಮಾತ್ರ ಜಾಸ್ತಿ ಆಗಿದೆ. ಕೇಳಂಗಿಲ್ಲ. ಕೇಳಿದ್ರೆ ನೀವು ನಮ್ಮನ್ನು ಬೈತಿರಲ್ಲ, ಯಾಕ್ರಿ ನಿಮ್ಗೆ ಅಷ್ಟು ಕೊಡಬೇಕು, ಮಿನಿಮಮ್ 36 ರೂಪಾಯಿ ಇದೆಯಲ್ಲ ಅಂತ ಕೇಳ್ತಾರೆ. ಇವಾಗ ವೈಯಕ್ತಿಕ ಜೀವನ ಇದೆ, ಈ ಜೀವನದಲ್ಲಿ ಈ ಥರ ಕಷ್ಟ ಆದರೆ ಮನೇಲಿ ಅರ್ಥ ಮಾಡ್ಕೊತಾರೆ? ಕೆಲವರು ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಅಣ್ಣ ಇದು ತಂದೆ ತಾಯಿಗಳು ಅರ್ಥ ಮಾಡ್ಕೋತಾರೆ, ಬಂದಿರೋರು ಅರ್ಥ ಮಾಡ್ಕೋಬೇಕಾರೆ ಏನಂತ ಇಲ್ಲ ಮೇಡಮ್, ಹೇಗೆ ಸರ್ ಜೀವನ? ಮತ್ತೆ ಏನು ಮಾಡೋಕ್ಕಾಗಲ್ಲ. 2 ಲೀಟ್ರ್ ಇದೆ, ಮನೆಗೆ ಹೋಗ್ತಾ ಇದ್ದೀನಿ. ಉತ್ರಳ್ಳಿಗೆ ನೋಡ್ತಾ ಇದ್ದೀನಿ, ಅವಾಗಿಂದ ಡ್ಯೂಟಿ ಬೀಳ್ತಾ ಇದೆ. 100 ರೂಪಾಯಿ 200 ರೂಪಾಯಿ ಯಾವುದೂ ಹೋಗ್ತಾ ಇಲ್ಲ, ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಪದ್ಮನಾಭ ನಗರ ಒಂದು ಕೊಟ್ಟರು, ಅದು ಜಯನಗರದಿಂದ ಖಾಲಿ ಬಂದೆ. ಇವಾಗ ಪದ್ಮನಾಭ ನಗರ ಹೋಗ್ತಾ ಇದ್ದೀನಿ. ಪದ್ಮನಾಭ ನಗರ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಉತ್ರಳ್ಳಿಗೆ ಮನೆಗೆ ಹೋಗ್ಬಿಟ್ಟು ಗಾಡಿ ನಿಲ್ಸಿದ್ರೆ ಶೆಡ್ ಅಷ್ಟೇ. ಇನ್ನು ಗ್ಯಾಸ್ ಸಿಗೋ ಗಂಟ ಮನೇಲಿ ಮಲ್ಕೋಬೇಕು. ಮತ್ತೆ ಹೇಗೆ ಸರ್ ಜೀವನ ನಡೆಸೋದು? ಬಡ್ಡಿಗೆ ಕಾಸು ಇಸ್ಕೊಬರ್ಬೇಕು, ಸಾಲ ಹೋಗ್ಬೇಕು. ಇವಾಗ ಸಾಲ ಮಾಡಬೇಕೆಲ್ಲ, ನಾನು ನಾಳೆಯಿಂದ ಓಡಾಡಬೇಕು. ಸಾಲ ಕೇಳೋದು, ಕೊಡ್ತಾರೆ. 1 ತಿಂಗಳು ಆಗಲ್ಲ, ಈ ತಿಂಗಳು ನೆಕ್ಸ್ಟ್ ತಿಂಗಳು ಕೊಡ್ತೀವಿ ಅಂದ್ಬಿಟ್ಟು ಸಾಲ ಮಾಡೋದು. ಸಾಲ ಕಟ್ಟಕ್ಕಾದ್ರೂ ಬಡ್ಡಿ ಬೇಕಲ್ಲ ಸರ್? ಅದೇ ಕಟ್ಟಬೇಕು ಅಂದರೆ 1 ತಿಂಗಳು ಮತ್ತೆ ಬಡ್ಡಿ ಎಕ್ಸ್ಟ್ರಾ ಬೀಳುತ್ತಲ್ಲ, ಬೀಳ್ದಾಗ ಅದನ್ನು ಮತ್ತೆ ನೆಕ್ಸ್ಟ್ ತಿಂಗಳು ದುಡ್ದುಬಿಟ್ಟು ಕೊಡಬೇಕು, ಬಡ್ಡಿ ಕಟ್ಟ. ಆಟೋದವ್ರಿಗೆ ಇಂಥ ಪರಿಸ್ಥಿತಿ ಮೊದಲು ಯಾವತ್ತಾದ್ರೂ ಬಂದಿತ್ತ? ಇಲ್ಲ ಯಾವುದು ಬಂದಿಲ್ಲ. ನಾನು 10 ವರ್ಷದಿಂದ ಓಡಿಸ್ತಾಯಿನಿ, ಯಾವತ್ತೂ ಬಂದಿಲ್ಲ. ಇಲ್ಲ ಲಾಕ್ಡೌನಲ್ಲಿ ಯಾವತ್ತೂ ಹೀಗೆ ಇಷ್ಟೇನು ಹೆಂಗೋ ಹಾಲು ಮೊಸರುಗಾನ ಕಾಸಾಗೋದು. ಇವಾಗ ಹಾಲು ಮೊಸರೆಲ್ಲ ಗ್ಯಾಸ್ಗೆ ಕಾಸಿಲ್ಲ. ಇವಾಗ ನೋಡಿ 2 ಲೀಟ್ರ್ ಇದೆ, ಮನೆಗೆ ಹೋಗ್ಬೇಕು. ಡ್ಯೂಟಿ ಬೀಳ್ತಾ ಇದೆ, ಯಾರು ಡ್ಯೂಟಿ ಹೋಗೋಣ? ಡ್ಯೂಟಿಗೆ ಹೋಗ್ಬಿಟ್ಟು ಏನು ಮಾಡೋಣ? 2 ಲೀಟ್ರ್ ಖಾಲಿ ಯಾರು ಬಂತರೋ ಹೊಡಿತಾರೆ ಉತ್ರಳ್ಳಿ ಗಂಟ. ಉತ್ರಳ್ಳಿಲಿ 3 ಬಂಕು ಕ್ಲೋಸ್ ಆಗಿದೆ. ಪದ್ಮನಾಭ ನಗರದಲ್ಲಿ ಓಪನ್ ಇಲ್ಲ, ಗೋಡಂಪಾಳ್ಯದಲ್ಲಿ ಓಪನ್ ಇಲ್ಲ, ದೇವೇಗೌಡನೂ ಓಪನ್ ಇಲ್ಲ. ಇವಾಗ ಎಲ್ಲಿಗೋಗೋಣ? ಮನೆಗೆ ಹೋಗ್ಬೇಕು ಉತ್ರಳ್ಳಿಗೆ ಅಷ್ಟೇ. ಅದನ್ನೇ ನೋಡ್ತಾ ಇದೀವಿ. ನೋಡಿ ನಮ್ಮ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ, ಏನು ಮಾಡೋಣ? ಡ್ಯೂಟಿ ಬೀಳ್ತಾಯಿದ್ರು ಡ್ಯೂಟಿ ಮಾಡೋಕ್ಕಾಯ್ತಾ ಇಲ್ಲ, ಅಂಥ ಪರಿಸ್ಥಿತಿ. ಏನು ಮಾಡೋಕ್ಕಲ್ಲ ಮೇಡಮ್. ಇವಾಗ ಗ್ಯಾಸ್ ರೇಟು 1 to ಡಬಲ್ ಆಗಿಬಿಟ್ಟಿದೆ, ಆಮೇಲೆ ಸಿಗ್ತಾನೂ ಇಲ್ಲ. ಕೊಡೋಣ, ಅರೆ ಸಿಗ್ತಾ ಇಲ್ವಲ್ಲ, ಕೊಡ್ತೀವಿ. 3 ಗ್ಯಾಸ್ ಬಂಕು ಕ್ಲೋಸ್ ಆಗಿದೆಯಲ್ಲ. 1 to ಡಬಲ್ ಆಗಿದೆ, ಏನು ಮಾಡೋಕ್ಕಲ್ಲ. ಹಣೆ ಬರ ಕೊಡೋಣ, ಗ್ಯಾಸ್ ಸಿಗ್ಬೇಕಲ್ಲ, ಸಿಗ್ತಾ ಇಲ್ಲ. ಅದನ್ನ ಏನು ಮಾಡೋಣ? ಅದು ನಮ್ಗೆ ಗ್ಯಾಸ್ ಕೊಡಲಿ, ಆಯಿತು 1 to ಡಬಲ್ ಹೌದು, 100 ರೂಪಾಯಿ ಕೊಡೋಣ, ಗ್ಯಾಸ್ ಕೊಡಲಿ. 100 ರೂಪಾಯಿ ಕೊಡ್ತೀವಿ, ಗ್ಯಾಸ್ ಕೊಡಲಿ. ಎಲ್ಲ ಗ್ಯಾಸ್ ಬಂಕಲ್ಲೂ ಫಸ್ಟ್ ಹೆಂಗೆ ಸಿಗ್ತಾಯಿತ್ತು ಹಂಗೆ ಸಿಕ್ಕರೆ ಗ್ಯಾಸ್ ಕೊಡಲಿ, ಅವಾಗ 100 ರೂಪಾಯಿ ಕೊಡೋಣ. ಇನ್ನೇನು ಮಾಡೋಕ್ಕಲ್ಲ, ಹಣೆ ಬರ. ಜೀವನ ನಡೀತದೆ. ಅವಾಗಲೇ ಹಾಲು ಮೊಸರುಗಾನ ಕಾಸಾಗುತ್ತೆ, ಬಡ್ಡಿಗೆ ದುಡ್ಡು ಕೊಡಲ್ಲ, ದುಡ್ಡು ಉಳಿತದೆ. ಏನೋ ಒಂದು 1000 ರೂಪಾಯಿ ಮಾಡೋರಲ್ಲ, 500 ರೂಪಾಯಿ ಗ್ಯಾಸ್ ಹೋಗುತ್ತೆ. 500 ರೂಪಾಯಿಲಿ ಏನೋ ಒಂದು ಜೀವನ ಮಾಡ್ಕೊತೀವಿ. ತಿಂಗ್ಳಿಗೆ ಒಂದು 15,000 ಉಳಿತದೆ ಅಂತ. ಅದು ಇಲ್ವಲ್ಲ, ನಮಗೆ ಗ್ಯಾಸೇ ಸಿಗ್ತಾ ಇಲ್ಲ ಅಂದರೆ ನಾವು ಇನ್ನೇನಿಗೆ ಲೈನ್ ಮೇಲೆ ಬರಬೇಕು? ಆಟೋ ಹೇಗೆ ಸರ್, ಸ್ವಂತನಾ ಅಥವಾ ಬಾಡಿಗೆ? ಬಾಡಿಗೆ ಮೇಡಮ್, 250 ರೂಪಾಯಿ ಕಲೆಕ್ಷನ್ ಕೊಡಬೇಕು. ಅದೇ ಪ್ರತಿದಿನ. ಈಗ ನೀವು ಆಟೋ ತೊಗೊಂಡೋಗಿ ಮನೇಲಿ ನಿಲ್ಲಿಸ್ತೀವಿ ಅಂತ ಅವ್ರ ಮನೆ ಹತ್ರ ನಿಲ್ಸೋದು, ಆಫೀಸ್ಗೆ ಅಷ್ಟೇ. ಮುಗಿದ ಮೇಲಿಂದ ಬಂದು ಎತ್ಕೋತೀವಣ್ಣ ಅಂತೀವ ಅಷ್ಟೇ. ಒಪ್ಕೋತಾರೆ, ಏನು ಮಾಡೋಕ್ಕಲ್ಲ. ಇವಾಗ ಇರೋ ಪೊಸಿಷನ್ ಅವ್ರಿಗೂ ಕಲೆಕ್ಷನ್ ಇಲ್ಲ, ಏನಿಲ್ಲ, ಅವ್ರಿಗೂ ಪ್ರಾಬ್ಲಮ್ಮೇ. ಅವರು ಯೋಚನೆ ಮಾಡ್ಬಿಟ್ಟು ಏನು ಮಾತಾಡಲ್ಲ. ಇವಾಗ ಬಾಡಿಗೆ ಇಲ್ಲದೆ ಖಾಲಿ ಕೈಲಿ ಮನೆಗೆ ಹೋಗ್ತೀರಾ, ಹೆಂಡತಿ ಮಕ್ಳು ಅರ್ಥ ಮಾಡ್ಕೊತಾರ? ಏನು ಮಾಡೋಕ್ಕಲ್ಲ ಮೇಡಮ್. ಇವಾಗಲೂ ನೋಡಿ, ಅಲ್ಲಿ 100 ರೂಪಾಯಿ ತೊಗೊಂಡೆ ತರಕಾರಿ. ನೋಡಿ ಇವಾಗ ಅಲ್ಲಿ ತೊಗೊಂಬಂದಿದ್ದು 20 ರೂಪಾಯಿ ಗುಡ್ಡೆ ಇತ್ತು ಅಂತ ತೊಗೊಂಬಂದು, ಅದೇ ನಮ್ಮ ಜೀವನ ಬನಶಂಕರಿಗೆ ಬಂದರೆ 20 ರೂಪಾಯಿ ಗುಡ್ಡೆ ಇರೋದನ್ನೇ ತೊಗೊಂಡು ಹೋಗೋದು. ನಾವು ಯಾವತ್ತೂ ತರಕಾರಿ ಅಂಗಡಿಗೆ ಹೋಗಿ 100 ರೂಪಾಯಿ ಕೊಟ್ಟೆಲ್ಲ ತೊಗೊಂಡೋಗಲ್ಲ, ಇದುವರೆಗೂ ತೊಗೊಂಡಿಲ್ಲ. ನಾವು 20 ರೂಪಾಯಿ ಗುಡ್ಡೆ ಇಲ್ಲೇ ತೊಗೊಳೋದು. ನಿಂಬೆಹಣ್ಣು ಎಲ್ಲ ಇಲ್ಲೇ ಬನಶಂಕರಿಗೆ ಬರ್ತೀವಿ ನಾವು. ಉತ್ರಳ್ಳಿ ಇರೋದು, ಬನಶಂಕರಿಗೆ ಬಂದು ತೊಗೊಂಡೋಗಿ ಜೀವನ ಮಾಡೋದಕ್ಕೆ. ಏನು ಮಾಡೋಕ್ಕಲ್ಲ. ಮನು ಅಂತ. ಗ್ಯಾಸ್ ಎಲ್ಲಿ ಇಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ಯಾವಾಗ ನೀವು ಲಾಸ್ಟ್ ಗ್ಯಾಸ್ ಹಾಕಿದ್ದು? ನಾವು 2 ದಿವಸ ಆಯಿತು. 500 ರೂಪಾಯಿನೇ ಹಾಕಿರೋದು. ಇವಾಗ ಯಾರು ಎಲ್ಲೂ ಇಲ್ಲ, ಅಷ್ಟು ಇಲ್ಲ. ಇವಾಗ ಏನು ಮಾಡ್ತೀರಾ? ಮನೆಗೆ ಹೋಗ್ತೀರಾ? ಮನೆಗೆ ಹೋಗ್ತೀವಿ. ಈಗ ಮನೆಗೆ ಹೋಗಿ ನೀವು ಗಾಡಿ ನಿಲ್ಸಿದ್ರೆ ಜೀವನ ಹೆಂಗೆ ಸರ್? ಜೀವನ ಏನು ಮಾಡೋದಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಮೊದಲು ಎಷ್ಟು ಡೈಲಿ ದುಡಿಮೆ ಆಗ್ತಾ ಇತ್ತು, ಈಗ ಹೆಂಗಿದೆ?
ಇವಾಗ ದುಡಿಮೆನೇ ಇಲ್ಲ ರೀ, ಸುಮ್ಮನೆ ಗ್ಯಾಸ್ ಹಾಕ್ಕೊಂಡು ತಿರುಗ್ತಾ ಇದ್ದೀವಿ ಅಷ್ಟೇ. ಅದು ಖಾಲಿ ಆಯ್ತು ಅಂದರೆ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೂ 1,200 ರೂಪಾಯಿ ದುಡಿತಾ ಇದ್ದೀವಿ, ಬರ್ತಾಯಿತ್ತು. ಸರ್ ಮೊದಲೊಂದು ಮಾತಿತ್ತು, ಏನು ಮಾಡಿಲ್ಲ ಅಂದ್ರೂ ನಾನು ಆಟೋ ಕಟ್ಕೊಂಡಾದ್ರೂ ಜೀವನ ನಡೆಸ್ತೀನಿ, ಆಟೋ ಓಡಿಸ್ಕೊಂಡಾದ್ರು ಅಂತ. ಈಗ ಆಟೋದರ ಪರಿಸ್ಥಿತಿನೇ ಈ ರೀತಿ ಆಗಿದೆ. ಏನು ಮಾಡೋಕ್ಕಾಗ್ತಾ ಇಲ್ಲಮ್ಮ, ಬದುಕೋದು ಭಾರಿ ಕಷ್ಟ ಆಗಿದೆ. ಅಂದರೆ ಮಕ್ಕಳು ಓದ್ಸೋಕ್ಕಾಗಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ. ಇವಾಗ ಆಟೋನೂ ಓಡ್ಸೋಕ್ಕಾಗಲ್ಲ, ಆಟೋ ಅಲ್ಲಿ ಬಾಡಿಗೆ ತೊಗೊಂಡಿರ್ತೀವಿ, ಅದು ಕಟ್ಟೋಕ್ಕಾಗಲ್ಲ, ಫೈನಾನ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ. ನಿಮ್ಮ ಆಟೋ ಈಗ ಸಂಘಗಳೆಲ್ಲ ಇರ್ತಾವಲ್ಲ, ಅವ್ರ ಕಡೆಯಿಂದ ಏನಾದರೂ ಗೌರ್ಮೆಂಟ್ನ ಅಪ್ರೋಚ್ ಮಾಡಿಸಿದ್ವಿ? ಎಲ್ಲ ಸಂಘದಲ್ಲಿ ಒಬ್ಬರು ದೊಡ್ಡವ್ರು ಇರ್ತಾರೆ, ಅವ್ರು ಹೋಗಿ ಮಾತಾಡ್ಕೊಂಡು ಒಂದು ಸ್ವಲ್ಪ ಏನೋ ಒಳಗಡೆ ತಗೊಂಬಿಟ್ಟು ಹೋಗ್ಬಿಡ್ತಾರೆ. ಅವರು ಪರಿಹಾರ ಏನೂ ಸಿಗಲ್ಲ. ನಮ್ಮ ಹೆಸರು ಗೋಪಾಲ್ ಅಂತ. ಸರ್ ಗ್ಯಾಸ್ ರೇಟು 1 to ಡಬಲ್ ಆಗಿಬಿಟ್ಟಿದೆ, ಏನು ಹೇಳ್ತೀರಾ? ಮೇಡಮ್, ಗ್ಯಾಸ್ ರೇಟ್ 1 to ಡಬಲ್ ಮಾಡಿಬಿಟ್ರೆ ಪರವಾಗಿಲ್ಲ, ಆದರೆ ಸಿಗ್ತಾ ಇಲ್ಲ. ಯಾಕೆ ಬೆಳಗ್ಗೆ ಹೋದ್ರೆ ನಾವು ಸಾಯಂಕಾಲ ಬರಬೇಕು ಕ್ಯೂಲಿ ನಿಂತ್ಕೊಂಡು, ಆ ಪರಿಸ್ಥಿತಿ ಬಂದಿದೆ. ಅಂದರೆ ನಮಗೆ ಗ್ಯಾಸ್ ಮೇಲೆ ಬೆಳಗ್ಗೆ ಗಾಡಿ ನಿಲ್ಲಿಸ್ಬೇಕಂದ್ರೆ ರಾತ್ರಿ ಹೊತ್ತು ಗಾಡಿ ನಿಲ್ಲಿಸ್ಬೇಕಲ್ಲಿ, ಬೆಳಗ್ಗೆ ಗ್ಯಾಸ್ ಸಿಕ್ಕತ್ತೆ. ಅದನ್ನ ಯಾವುದೋ ಒಂದು ಬಂಕಲ್ಲಿ, ಎಲ್ಲ ಬಂಕಲ್ಲಿ ಕಂಪಲ್ಸರಿ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಗ್ಯಾಸ್ ಬಂಕವರು, ಮೀಟರ್ಗಳಲ್ಲಿ ಗೋಡೆ ಹಾಕಿಬಿಟ್ಟಿದ್ದಾರೆ. ನಾವು 1,000 ರೂಪಾಯಿ ಗ್ಯಾಸ್ ಹಾಕಿದ್ರೆ 500 ರೂಪಾಯಿ ಗ್ಯಾಸೇ ಬರ್ತಾ ಇರೋದು, ಎಲ್ಲ ಮಿಕ್ಕಿದೆಲ್ಲ ಹೇರೆ. ಗಾಡಿ ಮಗಳು ಮೈಲೇಜ್ ಬರ್ತಾ ಇಲ್ಲ. ಈಗ ನೀವು ರ್ಯಾಪಿಡೋ ಬಗ್ಗೆ ಕೇಳ್ತಾ ಇದ್ದೀರಾ, ಓಲಾ ಬಗ್ಗೆ ಕೇಳ್ತಾ ಇದ್ದೀರಾ, ಊಬರ್ ಬಗ್ಗೆ ಕೇಳ್ತಾ, ಅವ್ರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ನಾವು ಹೋಗಿಲ್ಲ ಅಂದರೆ CNG ಅವರು ಮತ್ತು ಎಲೆಕ್ಟ್ರಿಕ್ ಅವರು ಹೋಗ್ತಾರೆ, ಅವ್ರದ್ದು ಹಬ್ಬ ಆಗಿಬಿಟ್ಟಿದೆ. ಈಗ ನಾವು ಹೋಗ್ತಾ ಇಲ್ಲ. ನಾವು ಹೋಗ್ಬೇಕಂದ್ರೆ ಆ ರೇಟಲ್ಲಿ ಏನಾಗುತ್ತೆ ನಮಗೆ ಈಗ ಕಿಲೋಮೀಟ್ರ್ ಎಷ್ಟು ಬೀಳುತ್ತೆ ನಮಗೆ ಕೊಟ್ಟಿರೋ 15 ರೂಪಾಯಿ ಅಲ್ಲ, ಈಗ ನಮಗೆ ಕಿಲೋಮೀಟ್ರ್ ಬಂದು 30 ರೂಪಾಯಿ ಆಗ್ತದೆ ಏನು. ಮತ್ತು ಖಾಲಿ ಬಂದರೆ ಅದು ಲಾಸ್. ಮತ್ತು ಇವರು ದೊಡ್ಡವರು ಮಾಡ್ತಾ ಇದ್ದಾರಲ್ಲ, ಯಾರು ಬಂಕೋರು, ಹೇರು ಅರ್ಧ ಹೇರು ಇದ್ರೆ 50% ಹೇರು, 50% ಗ್ಯಾಸೇ ಬರ್ತಾ ಇರೋದು. ಇದು ಎಲ್ಲರಿಗೆ ಡ್ರೈವರ್ಗೆ ಮಾತು ಗೊತ್ತಿದೆ, ಆದರೆ ಯಾರು ಬೈಬಿಟ್ಟು ಹೇಳ್ತಾ ಇಲ್ಲ. ಯಾಕಂದರೆ ಪಾಪ ಏನೋ ಒಂದು ಸಿಗ್ತದೆ ಅಂತ. ಅಂದರೆ ಈ ರೇಟ್ಗೆ ಇದಿಷ್ಟು ಅಂತ ಗ್ಯಾಸ್ ಅಂತ ಫಿಕ್ಸ್ ಮಾಡಿಟ್ಟಿರ್ತಾರೆ. ಫಿಕ್ಸ್ ಮಾಡಿಬಿಟ್ರೆ ಅದು ಪೂರ್ತಿ ಬರ್ತಾಯಿಲ್ಲ. ಮೊದಲು ನಾವು 53 ರೂಪಾಯಿ ಗ್ಯಾಸ್ ಸಿಕ್ತು, ಅವತ್ತು ಆಗ್ತಾಯಿದ್ರೆ ನಾವು 100 ರೂಪಾಯಿ ಆಗ್ತಾಯಿದ್ರೆ ನಾವು ಮಾರ್ಕೆಟಿಂದ ಬರ್ತಾಯಿದ್ರು. ಈಗ 200 ರೂಪಾಯಿ ಗ್ಯಾಸ್ ಆದರೆ ಮಾರ್ಕೆಟ್ ಹೋಗ್ಬಿಟ್ಟು ಅರ್ಧ ದಾರಿ ಬರ್ತೀವಿ ಅಲ್ಲೇ ಕಲಿ. ಎಲ್ಲಿ ನೋಡಿದ್ರು ನೋ ಸ್ಟಾಕ್ ಬೋರ್ಡು ಸರ್, ಎಲ್ಲಿ ನೋಡಿದ್ರು ಖಾಲಿಯಾಗಿ ಆಟೋಗಳು ನಿಂತ್ಕೊಂಡಿದ್ದಾವೆ. ಹೇಗೆ ಸರ್ ನಿಮ್ಮ ವೈಯಕ್ತಿಕ ಜೀವನ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? EMIಗಳು ಕಟ್ಟೋದು, ಮನೆ ಖರ್ಚುಗಳನ್ನು ನೋಡ್ಕೊಳ್ಳೋದು, ಹೆಂಡತಿ ಮಕ್ಕಳನ್ನ ಸಾಕೋದು, ಅದು ತುಂಬ ಕಷ್ಟ ಆಗಿದೆ ಮೇಡಮ್. ಅದು ಹೇಳೋಕ್ಕಾಗಲ್ಲ ಮೇಡಮ್. ಯಾಕೆ ಅಂದರೆ ಈಗ ಎಲ್ಲ ಆಟೋ ಡ್ರೈವರ್ಗಳು ಹಿಂಗೆ ಪರಿಸ್ಥಿತಿ ಆಡಬೇಕು ಹಂಗಾಗಿದೆ. ಸರ್ಕಾರ ನಮ್ಮ ಮೇಲೆ ಗಮನ ಕೊಡ್ತಾ ಇಲ್ಲ, ನಮ್ಮ ಲೀಡರ್ಗಳು ನಮ್ಮ ಮೇಲೆ ಗಮನ ಕೊಡ್ತಾ ಇಲ್ಲ. ಏನು ನಾವೇನು ಹೇಳೋಕ್ಕಾಗಲ್ಲ ಮೇಡಮ್. ಪರಿಸ್ಥಿತಿ ತುಂಬ ಕೆಟ್ಟಿದೆ. ಒಂದ್ಸಲಿ ಊಟ ಮಾಡ್ರೆ ಒಂದ್ಸಲಿ ಇಲ್ಲ, ಆ ಪರಿಸ್ಥಿತಿ ಇದೆ. ಮನೆಯಲ್ಲಿನಗಳು ಬಾಡಿಗೆ ಗಾಡಿಗಳು ಓಡಿಸ್ತಾರಲ್ಲ, ಅವ್ರದ್ದು ಇನ್ನೂ ಜಾಸ್ತಿಗಳು. ಸ್ವಂತ ಗಾಡಿ ಇದ್ರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ನಾನು. ಸ್ವಂತ ಬಾಡಿಗೆ ಆಟೋ ಮತ್ತು ಒಂದು ಸಂಘಗಳು ಕಟ್ಟಬೇಕು, EMIಗಳು ಕಟ್ಟಬೇಕು, ಏನೋ ಪರಿಸ್ಥಿತಿ ಇರುತ್ತೆ ಮನೇಲಿ. ಅದು ಎಲ್ಲ ಬೋಲ್ಡಿಗೆ ಲಾಕ್ಡೌನಿಂದ ಸಿಕ್ಕಾಕೊಳ್ಳೋ ಕಷ್ಟ ಇದೆ. ಆದರೆ ನಮ್ಮ ಮೇಲೆ ಯಾರು ಕರೋಣ ಮಾಡಲ್ಲ. ಈಗ ದೇವ್ರು ಬಿಟ್ಟು ಯಾರು ಕರೋಣ ಮಾಡೋಕ್ಕಾಗಲ್ಲ. ಇವಾಗ ಬಾಡಿಗೆ ಗಾಡಿ ಎತ್ಕೊಂಬಂದಿರ್ತಾರಲ್ಲ ಸರ್, ಹೆಂಗೆ ಈ ಟೈಮಲ್ಲಿ ಗಾಡಿಗಳನ್ನೆಲ್ಲ ವಾಪಸ್ ಕೊಡ್ತಾ ಇದ್ದಾರಾ ಅಥವಾ ಈಸ್ಕೊಂತಿದ್ದಾರಾ ಬಾಡಿಗೆದಾರರು, ಅಥವಾ ದುಡ್ಡೇ ಕೊಡಿ ಅಂತಿದ್ದಾರೆ? ಹೆಂಗೆ ಇಲ್ಲ, ಹಿಂಸೆ ಮಾಡ್ತಿದ್ದಾರೆ. ಕಾಸು ಕೊಡಿ, ನಮಗೆ ಗೊತ್ತಿಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಗ್ಯಾಸ್ ಸಿಕ್ಕತ್ತೆ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಗಾಡಿ ನಿಲ್ಲಿಸ್ಬಿಡಿ, ತೊಗೊಂಡ್ಬಂದು ದುಡ್ಡು ಕೊಡಲೇಬೇಕು ಅಂತಿದ್ದಾರೆ. ಕೊಳ್ಳೇಬೇಕು ಅಂತ ಅವ್ರದ್ದು ಇರುತ್ತಿಲ್ಲ ಮೇಡಮ್. ಅವ್ರದ್ದು ಏನು ಪಾಪ, ಅವ್ರನ್ನ ಫೈನಾನ್ಸ್ಗೆ ಗಾಡಿ ತೊಗೊಂಡಿರ್ತಾರೆ, ಲೋನ್ಗಳು ತೊಗೊಳ್ತಾರೆ, ಅವ್ರನ್ನ ಕಟ್ಟಬೇಕಲ್ಲ. ಅವ್ರಿಗೆ ಬಿಟ್ಟರೆ ಅವ್ರು ನಮಗೆ ಬಿಡ್ತಾರೆ. ಅವ್ರದ್ದೇನು ತಪ್ಪಿಲ್ಲ ಮೇಡಮ್. ಇವಾಗ ಹೇಗೆ ಸರ್ ಈ CNG ಗ್ಯಾಸ್ ಅವ್ರದ್ದು ಓಕೆ ಬ್ಯಾಲೆನ್ಸ್ ಆಗ್ತಾ ಇದೆ, ಬಟ್ LPG ಗ್ಯಾಸ್ ಅವ್ರ ಪರಿಸ್ಥಿತಿ ಒಂದು ರೀತಿಯಲ್ಲಿ ದಾರುಣ ಸ್ಥಿತಿ, ಲಾಕ್ಡೌನ್ ಆದಂಗೆ ಆಗ್ತಿದೆ. ಹೆಂಗೆ ನೆಕ್ಸ್ಟ್ ಏನು ಪ್ಲ್ಯಾನು ನಿಮ್ಮದೆಲ್ಲ? ನಮ್ಮ ಪ್ಲಾನ್ ಏನಿಲ್ಲ ಮೇಡಮ್. ಈಗ ಬಿಟ್ಟು ಇದು ನಮಗೆ ಬೇರೆ ಕೆಲಸನ ಬಿಡೋಲ್ಲ. ಈಗ ನನ್ನ ವಯಸ್ಸಿಗೆ ಬೇರೆ ಕೂಲಿ ಕೆಲಸ ಮಾಡ್ತೀನಿ, ನನ್ನ ವಯಸ್ಸಿಗೆ ಯಾರು ಕೆಲಸ ಮಾಡಲ್ಲ. ಈಗ 100%ಅಲ್ಲಿ ಒಂದು 25% ನನ್ನ ವಯಸ್ಸಿಂದ ಜಾಸ್ತಿ ಇದ್ದಾರೆ ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ. ಅವ್ರ ಪರಿಸ್ಥಿತಿ ಎಲ್ಲ ತುಂಬ ಕೆಟ್ಟಾಗಿ ಬಿಡುತ್ತೆ ಮೇಡಮ್. ಹೆಂಗೋ ಹಾಗೆ ಈಗ ಯಾರ ಹತ್ರ ಕೈ ಬೀಳಿಸ್ಬಾರ್ದು ಅಂತ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಕೈ ಬೀಳ್ಸೂ ಯಾರು ಕೊಡೋಕ್ಕಾಗಲ್ಲ ಮೇಡಮ್. ಆ ಪರಿಸ್ಥಿತಿ ಬಂದಿದೆ ಮೇಡಮ್. ಏನು ಮಾಡೋಕ್ಕಾಗಲ್ಲ ಮೇಡಮ್. ಈಗ ಜಡಿಯಾ ಖಾನ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಗ್ಯಾಸ್ ಸಿಗೋದು ಕೆಲವು ಬ್ಯಾಂಕಲ್ಲಿದೆ, ಕೆಲವು ಬಂಕಲ್ಲಿ ಇಲ್ಲ. ಕೆಲವು ಬ್ಯಾಂಕೆಲ್ಲ ಮುಚ್ಚಿದ್ದಾರೆ, ಕೆಲವು ಬ್ಯಾಂಕಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಒಂದು ಗಾಡಿಗೆ 4 ಲೀಟ್ರ್ ಮೇಲೆ ಆಗ್ತಾಯಿಲ್ಲ. ಸುಮಾರು ಜನ 100-200 ಗಾಡಿ, 300 ಗಾಡಿ, 400 ಗಾಡಿವರೆಗೂ ಇದೆ ಅಷ್ಟೇ. ಹೇಗೆ ಸರ್ ಈಗ 1 to ಡಬಲ್ ರೇಟ್ ಆಗಿದೆ, ಆದರೆ ಬಾಡಿಗೆ ಮಾತ್ರ ಜಾಸ್ತಿ ಆಗಿದೆ? ಕೇಳೋಂಗಿಲ್ಲ. ಕೇಳಿದ್ರೆ ನೀವು ನಮ್ಮನ್ನು ಬೈತಿರಲ್ಲ, ಯಾಕ್ರಿ ನಿಮ್ಗೆ ಅಷ್ಟು ಕೊಡಬೇಕು, ಮಿನಿಮಮ್ 36 ರೂಪಾಯಿ ಇದೆಯಲ್ಲ ಅಂತ ಕೇಳ್ತಾರೆ. ನಾವು ರಿಕ್ವೆಸ್ಟ್ ಅಮ್ಮ, ಗಾಡಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಒಂದು 10 ರೂಪಾಯಿ ಸೇರಿಸಿ ಕೊಡಿ ಅಂತೀವಿ. ಒಳ್ಳೆ ಆಯ್ತು ನಡಿಯಪ್ಪ, ಕೆಲವ್ರು ಕೊಡೋಲ್ಲ, ಕೊಡೋದೇ ಇಲ್ಲ. ಇವಾಗ ಎಷ್ಟು ದಿನ ಆಯಿತು ಸರ್ ನೀವೀಗ ಗ್ಯಾಸ್ ಹಾಕ್ಸಿ? ನಾನು ಹಾಕ್ಸಿ 3 ದಿನ ಆಯಿತು. 3 ದಿನ ಗ್ಯಾಸ್ ಆಗಿದೆ. 200-300 ಮಾಡ್ಕೊಂಡು ಮನೆ ಹೋಗ್ತಾಯಿದ್ದೀನಿ. ಇವಾಗ ಬಂದು 1 ಅವರ್ ಆಯ್ತು. ಇಲ್ಲಿ ಬಂದು 1 ಅವರಿಂದ ಒಬ್ಬರು ಕೇಳೋರು ಗತಿಯಿಲ್ಲ. ಕೇಳಿದ್ರೆ ಓಡಾಯ್ತಾರೆ ಮುಂದಕ್ಕೆ. ಅವಾಗ ನಾವೇನು ಮಾಡ್ತೀವಿ, ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡಿಗೆ ಅಂತೇಳಿ, ಬಸ್ಗೆ ಹೋಗ್ಬಿಡಿ, ಕಮ್ಮಿ ಆಗುತ್ತೆ ಪಾಪ, ಯಾಕೆ ಆಟೋ ಹಾಕ್ತೀರಾ, ನಾವು ಕೇಳಿದ್ರೆ ನಮಗೆ ಬೇಜಾರಾಗುತ್ತೆ,
ನಮ್ಗೆ ಗ್ಯಾಸ್ ಕಮ್ಮಿ ಬರಲ್ಲಮ್ಮ, ಇರೋದು ಕೇಳ್ತೀವಿ ನೀವು ಕೊಡಲ್ಲ ಅಂದ್ಬಿಟ್ಟು ಅಲ್ಲಿ ಕಳಿಸ್ತೀನಿ. ಎಲ್ಲಿಗೆ ಫಸ್ಟ್ ಕೇಳ್ತೀನಿ ಬಸ್ಸಾರ ಅಲ್ಲಿಗೆ ಕಳಿಸ್ಕೊಳ್ತೀನಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡಿ. ಹೇಗೆ ಸರ್ ಜೀವನ ಅಂದರೆ ಈಗ ನಿಮಗೆ ಅಂತ ವೈಯಕ್ತಿಕ ಜೀವನ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಅವ್ರನ್ನ ಸಾಕಬೇಕು, ಅದ್ರ ಜೊತೆ ಇದನ್ನು ನೋಡ್ಕೋಬೇಕು, ಕಷ್ಟ ಆಗ್ತಿಲ್ವಾ? ಸಿಕ್ಕಾಬಡೆ ಕಷ್ಟ ಇದೆ, ಸಾಯೋಕ್ಕಾಗಲ್ವೇ? ದೇವ್ರು ಭಗವಂತ ಕೊಟ್ಟ ಜೀವ ಇದು, ಅವನ ತಗೋರ್ಗು ಬದುಕಬೇಕು, ಒದ್ದಾಡಬೇಕಷ್ಟೇ. ಜೀವನ ಪೂರ ಸಾಯೋವರೆಗೂ ಒದ್ದಾಡಬೇಕಷ್ಟೇ. ಹಿಂಗೆ ಜೀವನ ಅಂದರೆ ಹಿಂಗೆ ಪರಿಸ್ಥಿತಿ ಮುಂದುವರೆದ್ರೆ, ಯುದ್ಧದ್ದು ಈ ಕಡೆ ಗ್ಯಾಸ್ ಸಿಗದೆ ಇರೋದು, ಹಿಂಗೆ ಸಿಚುವೇಶನ್ ಮುಂದುವರೆದ್ರೆ ಹೆಂಗೆ ಸರ್? ನಾವೆಲ್ಲ ದೇವ್ರು ನಂಬಿದ್ದೀವಿ, ದೇವರೇ ದಿಕ್ಕು ನಮಗೆ. ಯಾರು ಕೇಳೋಕ್ಕಾಗಲ್ಲ, ಯಾರು ಪಾಪ ಅವ್ರ ಪರಿಸ್ಥಿತಿ ಹಂಗೆ ಇರುತ್ತಲ್ಲ, ಯಾರು ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ, ಅವ್ರಿಗೂ ಕಷ್ಟ ಇದೆ, ನಮಗೂ ಕಷ್ಟ ಇದೆ. ನಾವು ಹೋಗಿ ಕೊಡಿದ್ರೆ ಅವ್ರು ಕೊಡೋಕ್ಕಾಗತ್ತಾ? ಅದಕ್ಕೆ ದೇವ್ರ ಮೇಲೆ ಡಿಪೆಂಡ್ ಆಗ್ಬಿಡೋದು, ದೇವರೇ ನಮ್ಮ ದಿಕ್ಕು. ಈಗ ಬೆಂಗಳೂರಿನಂತಹ ದೊಡ್ಡ ಸಿಟಿಲಿ ಮೊದಲು ಟ್ರಾಫಿಕಲ್ಲಿ ನೋಡಿದ್ರೆ ಸರ್ ಒಂದು 50 ಆಟೋ ಒಂದು ಸಿಗ್ನಲಲ್ಲಿ ಕಾಣಿಸೋದು, ಅಷ್ಟೊಂದು ಗಾಡಿ ಓಡಾಡ್ತಾ ಇದೆ. ಈಗ ನೋಡಿದ್ರೆ ಎಲ್ಲಿ ನೋಡಿದ್ರು ಅವ್ರವ್ರ ವೆಹಿಕಲಲ್ಲಿ ಅವ್ರವ್ರು ಓಡಾಡ್ತಾರೆ, ಅವ್ರವ್ರ ಬಸ್ಸಲ್ಲಿ ಅವ್ರವ್ರು ಓಡಾಡ್ತಾರೆ, ಬಿಟ್ಟರೆ ಆಟೋಗಳೆಲ್ಲ ಎಲ್ಲೆಲ್ಲಲ್ಲಿ ಬೀದಿಲಿ ಸೈಡಿಗೆ ಗ್ಯಾಸ್ ಖಾಲಿಯಾಗಿ ನಿಂತಿರೋದು ಆ ಥರ ಕಾಣಿಸ್ತಿದೆ. ಏನು ಹೇಳ್ತೀರಾ ಇಂಥ ಪರಿಸ್ಥಿತಿ ಬಗ್ಗೆ? ಇಂಥ ಪರಿಸ್ಥಿತಿ ಅಂದರೆ ಆಚೆ ದೇಶವ್ರು ಕಿತ್ತಾಡೋದು ಸಾಯ್ತವ್ರೆ, ನಮ್ಮ ಭಾರತ ದೇಶ ಮೇಲೆ ಡಿಪೆಂಡ್ ಆಗವ್ರೆ, ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆಯಿಲ್ ಇಲ್ಲ, ಗ್ರೇಸ್ ಇಲ್ಲ, ಆಯಿಲ್ ಅಂತ ಒದ್ದಾಡ್ತಾ ಇದೀವಿ ಅಷ್ಟೇ. ಗ್ಯಾಸ್ ಇಲ್ಲ ಅಂತ ಹೋಗಾಡ್ಕೊಂಡು ಕಿಚ್ಚಾಡ್ಕೊಂಡು ಇದೀವಿ ಅಷ್ಟೇ. ಅವ್ರು ಸಮಾನವಾಗಿ ಸರೋದ್ರೆ ನಾವು ಇಲ್ಲಿ ಸರೋತೀವಿ. ಈಗ ಗೌರ್ಮೆಂಟು ಬೇರೆ ಬೇರೆ ಯೋಜನೆಗಳು ಮಾಡುತ್ತೆ, ಹೊಸ ಹೊಸ ಫ್ರೀ ಯೋಜನೆಗಳನ್ನೆಲ್ಲ ಕೊಟ್ಟಿತ್ತು. ಈಗ ನಿಮ್ಗೇನಾದರೂ ಸರ್ ಏನಾದರೂ ಕ್ರಮ ತಗೋಬೇಕು, ನಿಮ್ಮ ವಿಚಾರದಲ್ಲಿ ಏನಾದರೂ ಗೌರ್ಮೆಂಟ್ ಡಿಸಿಷನ್ ತಗೋಬೇಕು ಅಂದರೆ ಏನು ಹೇಳ್ತೀರಾ? ಅಮ್ಮ ನಾವು ಒಳ್ಳೆ ಮಾತು ಆಡೋಕ್ಕೆ ಬರಲ್ಲ, ಕೆಟ್ಟ ಮಾತಾಡೋಬೇಕಂತ ಅವ್ರು ಏನು ಕೊಡಲ್ಲಮ್ಮ, ಸುಮ್ಮನೆ ಆಶ್ವಾಸನೆ ಕೊಡೋದಷ್ಟೇ. ಯಾರಿಗೂ ಆಟೋದವ್ರು ಸಹಾಯ ಇವತ್ತು ಮಾಡಿಲ್ಲ, ಪಾಪ ದುಡ್ಕೊಂಡು ಸಾಯ್ತಾವ್ರು ಅಷ್ಟೇ. ಕೃಷ್ಣಮೂರ್ತಿ ಸರ್ ಗ್ಯಾಸ್ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಮೇಡಮ್, ಏನು ಮೇಡಮ್, ಎಲ್ಲ ಕಡೆ ಎಲ್ಲ ತೊಂದರೆ ಆಗ್ಬಿಟ್ಟು, ಎಲ್ಲ ಸಿಗೋ ಕಡೆ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. 105 ರೂಪಾಯಿ 110 ರೂಪಾಯಿ ಆ ಥರ. ಮತ್ತು ಬಾಡಿಗೆಗಳು ಇಲ್ಲ. ಏನು ಮೇಡಮ್, ಯಾವತ್ತು ನೀವು ಲಾಸ್ಟ್ ಗ್ಯಾಸ್ ಹಾಕ್ಸಿದ್ದು? ನಾವು ಮೊನ್ನೆ ಹಾಕ್ಸಿದ್ದೀನಿ. ಹೌದು, ಬಂದಿದೆ ಇವಾಗ ಖಾಲಿ. ಇವಾಗ ಮತ್ತೆ ಅವಾಗ ಹಾಕ್ಸ್ಬೇಕು, ರಿಸರ್ವಲ್ಲಿದೆ. ಇವಾಗ ಮತ್ತೆ ಅವಾಗ ಹಾಕ್ಸ್ಬೇಕು ಹುಡುಕ್ಬಿಟ್ಟು ಎಲ್ಲಾದರೂ. ಇವಾಗ ಸುತ್ತಮುತ್ತ ತುಂಬ ಗ್ಯಾಸ್ ಅಂದರೆ ಸ್ಟಾಕ್ಗಳೆಲ್ಲ ಕ್ಲೋಸ್ ಆಗಿದೆ, ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಎಲ್ಲಿ ಹೋಗಿ ಹಾಕ್ಸ್ಕೊಂತೀರಾ ಇವಾಗ ನಮ್ಮ ಫ್ರೆಂಡ್ ಒಬ್ಬ ಹೇಳಿದೆ ಬನ್ನಾರ್ಘಟ್ಟದಲ್ಲಿ ಇದೆ ಅಂದ್ಬಿಟ್ಟು, ಅಲ್ಲಿ ಹೋಗ್ಬೇಕು. ಇವಾಗ ಬನಶಂಕರಿಯಿಂದ ನೀವು ಬನ್ನೇರುಘಟ್ಟ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಇಷ್ಟು ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟು, ಟೈಮ್ ವೇಸ್ಟ್. ಈಗ 20 ಕಿಲೋಮೀಟ್ರ್ ಇದೆ ಇಲ್ಲಿಂದ, 20-25 ಕಿಲೋಮೀಟ್ರ್ ಇದೆ. ಬೇಕಂದರೆ ಹೋಗಲೇಬೇಕಲ್ಲ, ಡ್ಯೂಟಿ ಮಾಡಬೇಕಲ್ಲ ನಾಳೆಯಿಂದ. ಹೌದು, ಮಾಡಲೇಬೇಕು. ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಾ? ಇವಾಗ ಇಲ್ಲ ಜೆ ಪಿ ನಗರದಲ್ಲಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹುಡುಕ್ಬಿಟ್ಟು ಅಲ್ಲಿಲ್ಲ ಅಂದರೆ ಬನ್ನಾರಘಟ್ಟ ಹೋಗ್ತೀವಿ. ಹೇಗೆ ಸರ್ ಆಟೋ ಸ್ವಂತನಾ ಬಾಡಿಗೆ? ಸ್ವಂತ. ಸೊ ಹಾಗಾಗಿ ಸ್ವಲ್ಪ ನೆಮ್ಮದಿಯಾಗಿದೆ. ಹೌದೌದು, ಅಲ್ಲಿ ಲೋನ್ ಇದೆಯಲ್ಲ, ಲೋನ್ ಕಟ್ಟಬೇಕು, EMI ಕಟ್ಟಬೇಕು. ಹೇಗೆ ಸರ್ ಇವಾಗ ವೈಯಕ್ತಿಕ ಜೀವನ ಇದೆ, ಈ ಜೀವನದಲ್ಲಿ ಈ ಥರ ಕಷ್ಟ ಆದರೆ ಮನೇಲಿ ಅರ್ಥ ಮಾಡ್ಕೊತಾರ? ಕೆಲವರು ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಅಣ್ಣ ಇದು ತಂದೆ ತಾಯಿಗಳು ಅರ್ಥ ಮಾಡ್ಕೋತಾರೆ, ಬಂದಿರೋರು ಅರ್ಥ ಮಾಡ್ಕೋಬೇಕಲ್ಲ, ಹೆಂಡ್ತಿದ್ದೀರ ಅರ್ಥ ಮಾಡ್ಕೋಬೇಕಲ್ಲ, ಅರ್ಥ ಮಾಡ್ಕೊಳ್ಳಲ್ಲ ಅವರು. ಹೌದು, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಏನು ಸಮಸ್ಯೆ ಇಲ್ಲ, ಏನೋ ಮಾಡ್ಕೋಬೋದು ಅಷ್ಟೇ. ಇವಾಗ ಗ್ಯಾಸ್ಗೆ ಪ್ರಾಬ್ಲಮ್ ಆಗಿರೋದು. ಮತ್ತು ಈ ಕೆಲವರು ಹೇಳ್ತಾರೆ ಆಟೋದವರು ಜಾಸ್ತಿ ಕೇಳ್ತಾರೆ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು, ಅದು ಸುಮ್ಮನೆ ಜಾಸ್ತಿ ಕೇಳ್ತೀವಿ. ಇವಾಗ 105 ರೂಪಾಯಿ ಆಗಿದೆ, 40 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ ಗ್ಯಾಸು. ಇವಾಗ ನಾವು 10 ರೂಪಾಯಿ 20 ರೂಪಾಯಿಗೆ ಹೋಗ್ಬಿಟ್ಟು ಏನೋ ದೊಡ್ಡದಾಗೆ ದರೋಡೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ. ಇವಾಗ ನಾವು 50 ರೂಪಾಯಿ ಲಾಸ್ ಆಗಿದ್ದಾರೆ, ಅದು ಜಾಸ್ತಿ ಆಗಿದ್ದಾರೆ, ಯಾರನ್ನ ಹೋಗ್ಕೊಳ್ಳೋಣ ನಾವು? ಇವಾಗ CM ಬರ್ತಾರೆ, ಯಾರು ಬರ್ತಾರೆ ಬೋಲ್ ಇವಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ? ಗೌರ್ಮೆಂಟಿಂದ ಏನಾದರೂ ನಿಮ್ಗೆ ಸೌಲಭ್ಯ ಬೇಕು ಅನ್ಸುತ್ತಾ? ಅವ್ರು ನಮ್ಮ ದುಡ್ಡು ನಮಗೆ ಕೊಡೋದು. ಇನ್ನು ಟ್ಯಾಕ್ಸ್ ಆಗಿ ಇವಾಗ ನಾವು ಇನ್ಶೂರೆನ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಅದು ನಮಗೆ ವಾಪಸ್ ಕೊಡ್ತಾರೆ. ಇವಾಗ ಗೃಹಲಕ್ಷ್ಮಿ ದುಡ್ಡು ಅಂತಾರೆ. ನಮ್ಮ ಮನೆಯವರು ಹೇಳ್ತಾರೆ ಗೃಹಲಕ್ಷ್ಮಿ ದುಡ್ಡು ಇದು ಮೋದಿ ಹಾಕೋರು, ಸಿದ್ದರಾಮಯ್ಯ ಹಾಕ್ತಾ ಅಂದ್ಬಿಟ್ಟು. ಯಾರು ದುಡ್ಡು ಹಾಕ್ತಾರೆ? ನಮ್ಮ ದುಡ್ಡೇ ಹಾಕೋದು, ನಾವು ಟ್ಯಾಕ್ಸ್ ಕಟ್ಟೋದೇ ಹಾಕೋದು. ಅದು ನಮ್ಮ ಮನೆಯವ್ರಿಗೆ ಅದು ಅರ್ಥ ಆಗಲ್ಲ. ಹೆಣ್ಮಕ್ಳುಗಳಿಗೆ ಏನೋ ಬದಲಾಯ್ತು ಅಂದ್ಬಿಟ್ಟು ಹಾಕ್ಬಿಡ್ತಾರೆ. ಹೌದು, ಅದಕ್ಕೆ ಏನು ಗೌರ್ಮೆಂಟ್ ಕಡೆ ಏನು ಸೌಲಭ್ಯನೇ ಬೇಡ, ಸದ್ಯ ಗ್ಯಾಸ್ ಸಿಕ್ಬಿಡಲಿ ಸಾಕು ಎಲ್ಲರಿಗೂ. ಸರ್ ಮೊದಲು ಈ ಸಿಲಿಕಾನ್ ಸಿಟಿಲಿ ಸಿಗ್ನಲ್ ಅಂತ ಬಿದ್ದರೆ 100 ಗಾಡಿಲಿ 25 ಗಾಡಿ ನಮ್ಮ ಆಟೋನೇ ಆಗಿರ್ತಾ ಇತ್ತು. ಈಗ ನೋಡಿದ್ರೆ ಆಟೋಗಳೆಲ್ಲ ರೋಡಲ್ಲಿ ನಿಂತಿದ್ದಾವೆ. ಕೆಲವರು ಆಟೋ ಅಂದರೆ LPGಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಕೆಲವರು 75% ನಿಲ್ಲಿಸಿದ್ದಾರೆ. CNGಗಳು ಸುಮಾರು ಓಡಿಸ್ತಿದ್ದಾರೆ ಸರ್. ಹೌದು, ಅವರು ಲೋನ್ ಕಟ್ತಾರೆ. ಕೆಲವರು CNGಗಳು ಲೋನ್ ಕಟ್ಟಿರಲ್ಲ, ಸೀಜಿಂಗ್ ಆಗ್ಬಿಟ್ಟಿರುತ್ತೆ, ಅವ್ರಿಗೂ ಕಷ್ಟ. ಬಾಡಿಗೆಗಳು ಸಿಗೋಲ್ಲ. ಎಲ್ಲ ಇವಾಗ ಬೈಕ್ ರ್ಯಾಪಿಡೋ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಸಿಗ್ತಾಯಿಲ್ಲ ಮೇಡಮ್. ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೌದು, ಶ್ರೀಧರ್ ಅಂತ ಅಂದ್ಬಿಟ್ಟು.